ದೇವಸ್ಥಾನಕ್ಕೆ 1,05,00,000 ಖರ್ಚಾಗಿತ್ತು, ಅದಾಯ್ತು. ಅದಾದ್ಮೇಲೆ ದಾಸೋಹ ಭವನ ನಿರ್ಮಾಣ, ದಾಸೋಹ ಭವನ ಏನ್ ಮಾಡಿದೇವಲ್ಲ, ಇದುವರೆಗೂ 2,87,49,657 ರೂಪಾಯಿ ಆಗಿದೆ. ಆಮೇಲೆ ಜಗದ್ಗುರು ಮಹಾಂತ ಸ್ವಾಮಿಗಳ ಲಿಂಗೈಕ್ಯರಾದಾಗ ಖರ್ಚು ಭಕ್ತರಿಂದ ಒಟ್ಟು ಖರ್ಚಾಗಿರೋದು 10,80,000 ರೂಪಾಯಿ ಆಗಿದೆ. ಅವರು ತಿಥಿ ಮಾಡಿದ್ದಾಗಲಿ, ಅಲ್ಲಿಂದ ಇದು ಮಾಡಿದ್ದಾಗಲಿ, ಕಾರ್ಯಕ್ರಮ ಮಾಡಿದ್ದಾಗಲಿ ಎಲ್ಲವೂ 10,80,000 ರೂಪಾಯಿ ಆಗಿದೆ. ಶ್ರೀ ವಚನಾನಂದ ಸ್ವಾಮಿಗಳ ಪೀಠಾರೋಹಣ ಖರ್ಚು, ದಾಸೋಹ ಖರ್ಚು, ಊಟದ ತಟ್ಟೆಗಳು, ಬೆಳ್ಳಿ ಸಾಮಗ್ರಿಗಳು ಕೊಡಿಸಿವಿ ಅವ್ರಿಗೆಲ್ಲವೂ. ಅವೆಲ್ಲ ಖರ್ಚು 16,16,912 ರೂಪಾಯಿ ಖರ್ಚಾಗಿದೆ. ವಚನಾನಂದ ಸ್ವಾಮಿಗಳು ಒಂದು ಪ್ರಚಾರಕ್ಕೋಸ್ಕರ ಏಕ್ದಮ್ ಕಿತ್ತೂರಿಗೆ ನಾನು ಪಾದಯಾತ್ರೆ ಹೋಗ್ತೇನೆ ಅಂತ ಹೇಳಿಬಿಟ್ರು. ಆದ್ರೆ ಸಭೆಯಲ್ಲಿ ಹೇಳಿದಾಗ ನಾವು ಆಗೋದಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅದಕ್ಕೆ ನಾವು ನಮ್ಮ ಟ್ರಸ್ಟ್ನವರು ಬೈದ್ರು, ನಾವು ಬೈಸ್ಕೊಂಡು ಒಪ್ಕೊಂಡ್ವಿ. ಅದಕ್ಕೆ ಖರ್ಚು ಕೊಡ್ಬೇಕಾಗಿತ್ತು, ಖರ್ಚು ಕಳಿಸ್ಕೊಡ್ತೇವೆ ಅಂತ ಹೇಳಿದ್ವಿ. ಅವಾಗ ಇರೋದ್ರಾಗ ಮಾಡ್ರಿ ಅಂತ 5 ಲಕ್ಷ ರೂಪಾಯಿ ಫಸ್ಟ್ GP ಪಾಟೀಲ್ರ ಕಡೆಗೆ 5 ಲಕ್ಷ ರೂಪಾಯಿ ಕೊಟ್ವಿ. ಆದ್ರೆ ಅಲ್ಲಿ ಕಿತ್ತೂರಿನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮ, ಎಂತ ಕಾರ್ಯಕ್ರಮ, ಯಾವ ತರ ಶಾಮೀನು, ಎಷ್ಟು ಜನ ಕೂಟಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆದ್ರೆ ಮಳಿ ಬಂತು. ಆದ್ರೆ ಅದು ಖರ್ಚು 11 ಲಕ್ಷ ಚಿಲ್ಲರೆ ಆಗಿತ್ತು. ಅವ್ರು ಕೇಳಿದ್ರು, ಮತ್ತೆ 5 ಲಕ್ಷ ರೂಪಾಯಿ 10 ಲಕ್ಷ ಕೊಟ್ಟೆ, ಉಳಿಕಿದ್ ನೀವೇ ಹಾಕೇಳ್ರಿ ಅಂತ ಅವ್ರು ಕೇಳಿದ್ರು. ನಾವು ಕೊಟ್ಟಿಲ್ಲ, 10 ಲಕ್ಷ ಅಷ್ಟೇ ಕೊಟ್ಟೆ. ಹೋದ್ರೆ ಅಂದ್ರೆ ಟ್ರಸ್ಟ್ ನಿಂದ ಕೊಡ್ತೇವೆ ಅಂತ ಹೇಳಿದ್ವಿ, ಮಾಡ್ರಿ ಅಂತ ಜವಾಬ್ದಾರಿ ವಹಿಸ್ಕೊಂಡ್ರು. ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಸಮಾಜ ಏನು ಅಂತ ತೋರಿಸಿದ್ರು. ಪಾದಯಾತ್ರೆ ಹೋದ್ರು. ಬೆಟ್ಟಪ್ಪರು ಇಲ್ಲಿಂದ ಅಲ್ಲಿವರೆಗೂ ಆ ವಯಸ್ಸಿನಾಗ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿವರೆಗೂ ಹೋದ್ರು. ಅದ್ರ ಖರ್ಚು 11 ಲಕ್ಷ ಚಿಲ್ಲರೆ ಖರ್ಚು ಬಂದದ್ರಾಗ 10 ಲಕ್ಷ ರೂಪಾಯಿ ನಾವು ಕೊಟ್ಟವಿ. 5 ಲಕ್ಷ ಆಡ್ದಪ್ಪ, 1 ಲಕ್ಷ ಚಿಲ್ಲರ GP ಪಾಟೀಲ್ರ ಕೈಲಿ ಹಾಕ್ಯಾರ, ಕೊಟ್ಟಿಲ್ಲ. ಅದನ್ನು ಅವ್ರ ಹೆಸರಿಗೆ ರಸೀದಿ ರಸೀದಿ ಹಾಕಿ ಕೊಡ್ತೇವೆ ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಅಲ್ಲಿ ರೈತ ಮತ್ತು ಎತ್ತು ಮೂರ್ತಿಗಳ ನಿರ್ಮಾಣದ ಖರ್ಚು ಅಂತ ಮಾಡ್ಸಕ್ ಕೊಟ್ಟಿದ್ರು. ಅವ್ರಿಗೆ 3 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, 3 ಲಕ್ಷ ರೂಪಾಯಿ ಕೊಟ್ವಿ. ದ್ವಾರ ಬಾಗಿಲು ಎಲ್ಲ ನಿರ್ಮಾಣ ಮಾಡಿ ಡಿಸೈನ್ ಮಾಡಿ ಅಲ್ಲಿ ದ್ವಾರ ಬಾಗಿಲು ಡಿಸೈನ್ ಮಾಡ್ಲಿಕ್ಕೆ ಟೋಟಲ್ 8 ಲಕ್ಷ ರೂಪಾಯಿ ಹೇಳಿದ್ರು. 8 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಇದರಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಈ ಬಂದ ಹಣದಲ್ಲಿ 1,68,42,500 ರೂಪಾಯಿ ತಾರೀಕು 31/3/2026 ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇದೆ. ಅದರಲ್ಲಿ ಬಂದು ಬಡ್ಡಿನ ಪ್ರತಿ ತಿಂಗಳು 1,25,000 ರೂಪಾಯಿ ಅಕೌಂಟಿಗೆ ಕಳಿಸ್ತಾ ಇದ್ದೇವೆ. ನಾವು ಯಾವ ಲೆಕ್ಕನೋ ಯಾವುದು ಇವತ್ತಿನವರೆಗೂ 2 ವರ್ಷದಿಂದನೂ ಲೆಕ್ಕದೊಳಗೆ ನಾವು ಯಾವುದು ಜವಾಬ್ದಾರಿ ವಹಿಸ್ಕೊಂಡಿಲ್ಲ. ಈ ತರ ಈ ಖರ್ಚಿಂದಿದೆ. ಇನ್ನೊಂದು 2 ಪಾಯಿಂಟ್ ನಿಮಗೆ ಹೇಳಿ ಆಯ್ತಮ್ಮ, ಬರ್ಲಿ. ಮೊನ್ನೆ ಮಹನೀಯರು ಹೇಳಿದ್ರು, ಇವ್ರು ಹಿಂಗ ರೊಕ್ಕ ಕೊಟ್ಟಾರ, ಇಂತಿಂತರ ಕೊಟ್ಟಾರ, ರೊಕ್ಕ ಎಲ್ಲಿ ಐತಿ ಅಂತ ಕೇಳಿದ್ರು ಆ ಟೈಮ್ನಲ್ಲಿ. ಆದ್ರೆ ಅವ್ರಿಗೆ ಯಾವ್ದು ಅರಿವು ಇಲ್ಲ, ಲೆಕ್ಕನೂ ಇಲ್ಲ, ಏನೂ ಇಲ್ಲ. ಯಾಕಪ್ಪ ಅಂದ್ರೆ ರಾಜಕೀಯದ್ರೆ ಮೈಕ್ ಸಿಕ್ಬಿಟ್ರೆ ಹೇಳಿದ್ದೆ, ಅವ್ರು ಇಷ್ಟು ಲಕ್ಷ ಕೊಟ್ಟಾರ, ಇವ್ರು ಇಷ್ಟು ಲಕ್ಷ ಕೊಟ್ಟಾರ, ಅವೆಲ್ಲ ಇವ್ರು ಮುಳುಗ್ಸ್ಯಾರಂತ. ಇದು ಒಂದು ತಿಳ್ಕೊಡ್ರಿ. ಹರಜಾತ್ರೆಯ ಒಂದು ಪ್ರಾರಂಭ ಮಾಡೋದು ವಚನಾನಂದ ಸ್ವಾಮಿಗಳು. ಅದು ನಮಗೆ ಮುಂದೆ ಉದ್ದೇಶ ಹೇಳಿದ್ದು ಏನಪ್ಪಾ ಅಂದ್ರೆ, ಸಮಾಜದ ಜನರನ್ನು ಒಂದುಗೂಡ್ಸಕ್ಕೋಸ್ಕರ, ಸಮಾಜದ ಯುವಕರಿಗೆ ಧಾರ್ಮಿಕ ಕಾರ್ಯಕ್ರಮ ಹೇಳೋ ಸಲುವಾಗಿ ರುದ್ರಾಕ್ಷಿ ಹಾರ ಹಾಕಿ ಮಾಡೋದಾಗ್ಲಿ, ರೈತರಿಗೆ ಏನ್ ಹೇಳ್ಬೇಕು, ಮಹಿಳೆಯರಿಗೆ ಯಾವ ರೀತಿ ಒಂದು ಧೈರ್ಯ ತುಂಬಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಿ ಸಮಾಜದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅದು ಉದ್ದೇಶ ಚೆನ್ನಾಗಿತ್ತು. ಆದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂದ್ವಿ. ನೀವು ಏನು ಯೋಚನೆ ಮಾಡಬೇಡ್ರಿ, ನಾವು ಯಾರ್ಯಾರಿಗೆಲ್ಲ ಹೇಳ್ತೇವೆ, ನಾವು ನೀವು ಹೇಳ್ಕೊಂಡು ಕಲೆಕ್ಟ್ ಮಾಡಿ ಮಾಡೋಣ ಅಂದ್ವಿ. ಆದ್ರೆ ಟ್ರಸ್ಟ್ನಲ್ಲಿ ಯಾವುದೂ ರೊಕ್ಕ ಇಲ್ಲ ಅಂದಾಗ ಅದಕ್ಕೆ ನಾವು ಒಬ್ಬ ಸಮಿತಿಯ ಅಧ್ಯಕ್ಷರು ಮಾಡ್ತೇವೆ. ಕಲೆಕ್ಷನ್ ಯಾರ್ಯಾರಿಗೆ ಹೇಳಿ ಮಾಡ್ತಾರ, ಅವ್ರ ತಕ್ಕ ರೂಪಾಯಿ ಬರ್ತಾವ, ಅವ್ನು ಖರ್ಚು ಮಾಡ್ತೇವೆ. ನೀವೇನು ಯಾವುದು ರೊಕ್ಕದ ಬಗ್ಗೆ ಏನಿಲ್ಲ, ನೀವೆಲ್ಲ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡ್ರಿ ಅಂದ್ರು. ಮೊದಲನೇ ಹರಜಾತ್ರೆ ಮತ್ತು ನಮ್ಮ ಪಂಚಮಶಾಲಿ ಸಮಾಜ ಹುಟ್ಟಿದ ಸಂಘ ಹುಟ್ಟಿದ 25ನೇ ವರ್ಷದ ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮನ ಹರಜಾತ್ರೆ 2020ನೇ ಇಸ್ವಿಯಲ್ಲಿ ಜನವರಿ 14-15ನೇ ತಾರೀಕು ಮಾಡಿದ್ವಿ. ಅದಕ್ಕೆ ಒಬ್ರು ಅಧ್ಯಕ್ಷರು ಮಾಡಿದ್ರು ಅವರು. ಇವತ್ತಿನವರೆಗೆ ಏನು ಇವ್ರು ಹೇಳ್ತಾರಲ್ಲ, ಇಷ್ಟು ಕೋಟಿ ಕೊಟ್ಟವಿ ಅಂತ. ಆದ್ರೆ ಅದಕ್ಕೊಬ್ರು ಅಧ್ಯಕ್ಷರು ಮಾಡಿದ್ರು. ಫಸ್ಟ್ ಅಧ್ಯಕ್ಷರು ಯಾರಪ್ಪ ಅಂದ್ರೆ 2014-15-2020ರಲ್ಲಿ ಹರಜಾತ್ರೆ ಮಾಡಿದ್ರು. ಅದಕ್ಕೆ CR ಬಳ್ಳಾರಿ ಅವರು
ಸಿ ಆರ್ ಬಳ್ಳಾರಿ ಅವ್ರನ್ನ ಅಧ್ಯಕ್ಷತೆ ಮಾಡಿದ್ರು. ಎಲ್ಲಾ ಮಿನಿಸ್ಟರ್ಗಳಿಗೂ ಫೋನ್ ಮಾಡಿದ್ರು. ನಾವು ಅದ್ರ ಜೊತೆಗೆ ಅವ್ರಿಗೆ ಸಹಕಾರ ಕೊಟ್ವಿ. ಅವ್ರು ರೂಪಾಯಿ ಸ್ವಾಮಿಗಳು ಕೂಡ ಕೆಲವರು ತಂದು ಕೊಟ್ರು, ನಮ್ಮ ಕಡೆ ತಂದು ಕೊಟ್ರು. ಒಟ್ಟು ಟೋಟಲ್ ಕಲೆಕ್ಷನ್ ಮಾಡಿದ್ವಿ. ಸ್ವಾಮಿಗಳು ಯಾರ್ಯಾರಿಗೆ ಶಾಮಿನ್ಯನ್ಗೆ ಎಷ್ಟು ಕೊಡ್ಬೇಕು, ಅವ್ರಿಗೆ ಎಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರು. ಅದು ಕೊಟ್ವಿ. ಅವತ್ತಿನ ದಿವಸ ಅವ್ರ ಲೆಕ್ಕ ಮಾಡಿದ್ದು ಕಲೆಕ್ಷನ್ ಆಗಿದ್ದು 80,69,579 ರೂಪಾಯಿ ಲೆಕ್ಕ ಕೊಟ್ರು. ಖರ್ಚಾಗಿರೋದು 80,66,029 ರೂಪಾಯಿ ಖರ್ಚಾಗಿ 3,550 ರೂಪಾಯಿ ಶಿಲ್ಕ್ ಉಳಿದಿದೆ ಅಂತ ಲೆಕ್ಕ ಕೊಟ್ರು. ಆದ್ರೆ ಈ ರೊಕ್ಕ ಯಾವುದು ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿ ಬಂದಿಲ್ಲ. ಯಾರೋ ಒಬ್ರು ಕೊಡಕ್ ಫಂಕ್ಷನ್ ಕೊಡಕ್ ಬಂದಾಗ ಅಲ್ಲಿ ಕೊಟ್ಟರ್ರಿ ಉಮ್ಮಣ್ಣರ ಕೈಗೆ ಅಂತ ಹೇಳಿದ್ರು. ಅವ್ನು ನಾವು ಅವ್ರು ಸೇರಿಸಿ ಕೊಟ್ವಿ. ಅವರೆಲ್ಲ ಲೆಕ್ಕ ಇಟ್ಕೊಂಡ್ರು. ಅದರಲ್ಲಿ ಬಸವರಾಜ ಬೊಮ್ಮಾಯಿನವ್ರು ಕೊಟ್ಟಿದ್ರು, ಸಿ ಪಾಟೀಲ್ ಕೊಟ್ಟಿದ್ರು, ಮುನೇನ್ಕೊಪ್ಪ ಅವ್ರು ಕೊಟ್ಟಿದ್ರು, ಅರವಿಂದ್ ಬೆಲ್ಲದವ್ರು ಕೊಟ್ಟಿದ್ರು, ವಿರೂಪಾಕ್ಷಪ್ಪ ಬಳ್ಳಾರಿ ಅವ್ರು ಕೊಟ್ಟಿದ್ರು, ಅರುಣ್ ಕುಮಾರ್ ಪೂಜಾರಿ ಕೊಟ್ಟಿದ್ರು. ಚಿಕ್ಕ ಇವ ದೊಡ್ಡ ಅಮೌಂಟ್, ಆಮೇಲೆ ಸಣ್ಣ ಸಣ್ಣ ಅಮೌಂಟ್ ಯಾರ್ಯಾರು ಕೊಟ್ಟಿದ್ರು. ಇದು ಕಲೆಕ್ಷನ್ ಆಗಿತ್ತು. ಅವ್ರು ಖರ್ಚು ಮಾಡಿದ್ರು. ಕೆಲವು ಭಕ್ತರ ರಾಜಕೀಯ ಮುಖಂಡರ ತಕ್ಕ ರೊಕ್ಕ ಐತಿದ್ರು. ಮತ್ತೆ ಕೆಲವರು ಭಕ್ತರ ತಕ್ಕ ಹರಪನಹಳ್ಳಿ ತಾಲೂಕು ಕೊಟ್ಟರು. ಎಲ್ಲ ಕಡೆ ಪಾದಯಾತ್ರೆ ಅಲ್ಲಿಂದ ರೊಕ್ಕ ಕಲೆಕ್ಟ್ ಮಾಡಿ ಅದರ ಜಮಾ ಖರ್ಚಿನ ವರದಿ ಕೊಟ್ಟದ್ದು 3,550 ರೂಪಾಯಿ ಉಳಿದಿದೆ ಅಂತ ಹೇಳಿ ಲೆಕ್ಕ ಕೊಟ್ಟರು. ಇದು 2020ನೇ ಇಸ್ವಿಯಲ್ಲಿ ಸಿ ಆರ್ ಬಳ್ಳಾರಿ ಅವರಿಂದ. ಆಮೇಲೆ ನೆಕ್ಸ್ಟ್ 2014-15-2021ರಲ್ಲಿ ಲೋಕೇಶ್ ಬಿ ಎನ್ನರ್ನ ಅಧ್ಯಕ್ಷತೆ ಮಾಡಿದ್ರು. ಲೋಕೇಶ್ ಬಿ ಅವರು ಅಧ್ಯಕ್ಷತೆ ಮಾಡಿದ್ರು. ಆ ಅಧ್ಯಕ್ಷತೆಯಲ್ಲಿ ಕಲೆಕ್ಷನ್ ಆಗಿದ್ದು ವಿ ಸೋಮಣ್ಣರ್ ಕೊಟ್ರು 10 ಲಕ್ಷ ರೂಪಾಯಿ, ಬೈರ್ತಿ ಬಸವರಾಜ್ ಕೊಟ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ರು, ಡಾಕ್ಟರ್ ಸುಧಾಕರ್ ಅವ್ರು ಕೊಟ್ರು, ಪರಮೇಶ್ವರ್ ನಾಯ್ಕ್ ಅವ್ರು ಕೊಟ್ರು, ಭೀಮಾ ನಾಯ್ಕ್ ಕೊಟ್ರು, ಬಸವರಾಜ್ ಬೊಮ್ಮಾಯಿ ಕೊಟ್ರು. ಉಳಿದವರು ಈ ತರ ಕೊಟ್ಟಿದ್ದು ಕಲೆಕ್ಷನ್ ಮಾಡಿದ್ದು ಕಲೆಕ್ಷನ್ ಆಗಿದ್ದು 59,97,025 ರೂಪಾಯಿ. ಖರ್ಚು ಮಾಡಿದ್ದ 59,96,792 ರೂಪಾಯಿ. 233 ರೂಪಾಯಿ ನಮಗೆ ರೊಕ್ಕ ಉಳಿದಿದೆ ಅಂತ ಸ್ವಾಮೀಜಿ ಅವರು ನಮಗೆ ಹೇಳಿದ್ರು. ಆ ಮೀಟಿಂಗ್ ನಲ್ಲಿ ನಾವು ಒಪ್ಪಿಗೆಂದ್ವಿ. ಇದಾದ್ಮೇಲೆ 2023ರಲ್ಲಿ ಹರಜಾತ್ರೆ ಅವತ್ತಿನ ದಿವಸ ಅವಾಗ ಏನೋ ಆ ಟೈಮ್ನಾಗೆ ಏನೋ ಕೋವಿಡ್ ಏನೋ ಪ್ರಾಬ್ಲಮ್ ಇದ್ದಾಗ ಸರಳ ರೀತಿ ಮಾಡ್ರಿ ಅಂತ ಹೇಳಿದ್ವಿ. ಸರಳ ರೀತಿ ಮಾಡಿದಾಗ ಅದು ಅಲ್ಲಿ ಎಸ್ ಮಲ್ಲಿನಾಥ್ ಅಂತ ಅವ್ರನ್ನ ಅಧ್ಯಕ್ಷತೆ ಮಾಡಿದ್ರು. ಸರಳ ರೀತಿ ಮಾಡಿದ್ರು. ಅದಕ್ಕೂ ನಾವು 1 ಲಕ್ಷ ಕೊಟ್ವಿ, ಬೇರೆಯವರು ಕೊಟ್ಟು ಸರಳ ರೀತಿಯಾಗಿ ಕೇವಲ ಒಂದು ಸಣ್ಣ ಶಾಮೀನ್ ಹಾಕಿ ಊಟದ ಏರ್ಪಾಡು ಮಾಡಿ ಧಾರ್ಮಿಕ ಕಾರ್ಯಕ್ರಮ ಮಾಡಿ ಯಾರ್ಯಾರು ಕೊಟ್ಟರಂತ ಲಿಸ್ಟ್ ಐತಿ. ಅದನ್ನ ಹೇಳ್ಕೊಂತ ಹೋದ್ರೆ ಮತ್ತೆ ಬಹಳ ಹೊತ್ತಾಗುತ್ತೆ. ಅದು ಕೇವಲ 4,27,633 ರೂಪಾಯಿ. ಅದರಲ್ಲಿ ಉಳಿದದ್ದು 783 ರೂಪಾಯಿ ಉಳಿದಿದೆ ಅಂತ ಹೇಳಿದ್ರು. ಒಪ್ಕೊಂತೀವಿ. ಇದರ ಮುಂದೆ 2024ರಲ್ಲಿ ಪ್ರಕಾಶ್ ಪಾಟೀಲ್ರ ಅಧ್ಯಕ್ಷರು ಮಾಡಿದ್ರು. ಪ್ರಕಾಶ್ ಪಾಟೀಲ್ರು ನಮ್ಗೆ ಯಾವ ಲೆಕ್ಕ ವರದಿ ಕೊಡ್ಲೇ ಇಲ್ಲ. ಇವ್ರು 3 ವರದಿ ಕೊಟ್ಟದ್ದು ಇದು ನಮ್ಮ ಹತ್ರ ಇದ್ದಿಲ್ಲ. ಇಲ್ಲಿ ಏನ್ ಮುಖಂಡ್ರ ತಕ್ಕ ಅವತ್ತಿನ ಕಾಪಿ ಇತ್ತು. ಈ ಏನ್ ಪ್ರಾಬ್ಲಮ್ ಬಂದಾಗ ಈ 3 ತಿಂಗಳ ಮುಂಚೆ ಹುಡುಕಿದಾಗ ಅವರಿಂದ ಕಾಪಿ ತರಿಸ್ಕೊಂಡ್ವಿ. 3 ವರ್ಷದ್ದು 15/1/2024 ಪ್ರಕಾಶ್ ಪಾಟೀಲ್ರು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲೆಲ್ಲಿ ರೊಕ್ಕ ಎತ್ತಿದ್ರು ಏನೇನ್ ಮಾಡಿದ್ರು ಅವ್ರಿಗೆ ಗೊತ್ತು. ಅವತ್ತಿನ ದಿವಸ ಏನ್ ಮಾಡಿದ್ರು ಅಂದ್ರೆ ಜಾತ್ರೆ ಮುಗಿಸಿದ್ರು. ಜಾತ್ರೆ ಮುಗಿಸಿ 2 ದಿವಸಕ್ಕೆ ಉಮ್ಮಣ್ಣರೇ ಎಲ್ಲರದು ಕ್ಲಿಯರ್ ಮಾಡ್ಬೇಕಾಗಿದೆ. ಕಿರಾಣಿ ಅಂಗಡಿದು ಒಂದು ಬಾಕಿ ಇದೆ, ಅವ್ರಿಗೆ ಕೊಡ್ಬೇಕಾಗಿದೆ. ಬಿಜಾಪುರದಿಂದ ಇಷ್ಟು ಬರೋದಿದೆ, ಇಲ್ಲಿಂದ ಇಷ್ಟು ಬರೋದಿದೆ, ಸುಮಾರು ಒಂದು 5 ಲಕ್ಷ ಬರುತ್ತೆ. 430 ಲಕ್ಷ ಕಿರಾಣಿ ಅಂಗಡಿ ಕೊಡ್ಬೇಕು. ನೀವು ಕೊಟ್ಬಿಟ್ರೆ ಇವತ್ತು ಮುಗಿದೋಗುತ್ತೆ ಅಂತ ನನ್ನ ಹತ್ರ 4,30,30,000 ರೂಪಾಯಿ ರೊಕ್ಕ ಇಸ್ಕೊಂಡರು. ಇವತ್ತಿನವರಿಗೂ ಒಂದು 10 ದಪ್ಪ ಕೇಳಿದ್ವಿ. ಇಲ್ಲ ಅವ್ರು ಕೊಡ್ತೇವೆ ಅಂದ್ರೆ ಬಿಜಾಪುರದವರು ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಕೊಡ್ತಾನೆ ಹೇಳ್ತಾನೆ ಅಂತ 4,30,30,000 ರೂಪಾಯಿ ಪ್ರಕಾಶ್ ಪಾಟೀಲ್ರಿಗೆ ಬಾಕಿ ಹಚ್ಚೇನಿ. ಅವ್ರು ಇಸ್ಕೊಂಡು ಉಪಯೋಗಿಸ್ಕೊಂಡರು, ಅವ್ರು ಕೊಟ್ಟಲ್ಲೋ ನನಗೆ ಗೊತ್ತಿಲ್ಲ. ಅವ್ರ ಹೆಸರಿಗೆ ಬಾಕಿ ಇದೆ. ಅವರು ಬ್ಯಾಂಕ್ ಹುಂಡಿ ಹೊಡೆದ ರೊಕ್ಕನ ಇಲ್ಲಿ ಅದಕ್ಕೆ ಸೈನ್ ಮಾಡಿದರೆ ಹಿರಿಯರಿದ್ದಾರೆ, ಆ ರೊಕ್ಕ ಬ್ಯಾಂಕಿಗೆ ಜಮಾ ಬರ್ಸಿಲ್ಲ. ನೆಕ್ಸ್ಟ್ 15/1/2025 ಸೋಮಣ್ಣ ಬೇವಿನ ಮರದವರು ಅಧ್ಯಕ್ಷತೆ ವಹಿಸ್ಕೊಂಡ್ರು. ಅವರು ಯಾವುದೋ ಒಂದಕ್ಕೆ ನಾ ಜವಾಬ್ದಾರಿ ತಗೊಂತೀನಿ ಸರಳವಾಗಿ ಮಾಡಿದ್ರು. ಅದೇನು ದೊಡ್ಡ ಶಾಮೀನ್ ಹಾಕಿ ಮಾಡ್ಲಿಲ್ಲ, ಸರಳವಾಗಿ ಮಾಡಿದ್ರು. ಸರಳವಾಗಿ ಮಾಡ್ರಿ ಅಂದ್ವಿ. ಅವರು ಅಮೌಂಟ್ ಎಷ್ಟೋ ಏನೋ ದವಸಕ್ಕೆ ದಾನಕ್ಕೆ ಏನೋ ಹಾಕಿದ್ರು. ಮತ್ತೆ ಬೇರೆಯವರು ನಾವು ಎಲ್ಲ ಸ್ವಲ್ಪ ಹಾಕಿ ಆ ಕಾರ್ಯಕ್ರಮ ಮುಗಿಸಿದ್ವಿ. ಅದು ಲೆಕ್ಕನೇ ಕೊಡ್ಲಿಲ್ಲ, ಅದು ಅಷ್ಟಾಗಿದ್ದಿಲ್ಲ, ಬಿಟ್ಬಿಡ್ರಿ. ಈ 15/1/26 ನಾವು ಆಕ್ಚುಲ್ ನವೆಂಬರ್ನಲ್ಲಿ ಈ ಸ್ವಾಮಿಗಳನ್ನ 1 ವರ್ಷದಿಂದ ಬಹಳ ಬದಲಿಯಾಗಿದ್ರು. ಆದ್ರಿಂದ ನಾನು ತಿದ್ದಬೇಕು ಅಂತ ಏನಿಲ್ಲ, ನಮ್ಮನ್ನ 2 ಹೊಡೆದು ಗುಂಪು ಮಾಡಿಬಿಟ್ಟಿದ್ರು. ಹಿರಿಯರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ನಮ್ಮ ಜಿ ಪಿ ಪಾಟೀಲ್ರಾಗ್ಲಿ,
ದಿಂಡೂರಾಗ್ಲಿ ಬೆಟ್ಟಪ್ಪರಾಗ್ಲಿ ಇನ್ ಕೆಲವ್ರು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಬೈದ್ ಹೇಳ್ಬಿಡೋರು. ಡೈರೆಕ್ಟ್ ಆಗಿ ಹೇಳಿದ ತಕ್ಷಣ ನಾವೇನ್ ಮಾಡ್ತಿದ್ವಿ, ಇಲ್ಲ ಹುಡುಗರು ಸಮಾಧಾನ ಮಾಡ್ಕೊಂತ ಒಳಗೋಗಿ ಇವ್ರಿಗೆ ತಿತ್ತಿದ್ವಿ. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಹೊರಗೋಗಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಹಿಂಗೆಲ್ಲ ಬಂದ್ ಹಿಂಗೆ ನಮ್ಮ ಮೀಟಿಂಗ್ನೇ ಬರ್ತಾರ, ಉಣ್ತಾರ, ಬಾಯಿ ಬಂದಂಗೆ ಬೈದ್ ಹೋಗ್ತಾರ, ಎಲ್ಲ ಜಗಳಾಡಿ ಹೋಗ್ತಾರ ಅಂತ ಅವ್ರನ್ನ ಮಂದಿದ್ರಿಗೆ ಸುಮಾರು ಮಾಡಿದ್ರು. ನಮ್ಮನ್ನು ಅವ್ರನ್ನ ದೂರ ಇಟ್ರು. ನಾವೇನು ಗುದ್ದಾಡಿಲ್ಲ, ನಾವು ಏನು ಇಲ್ಲ. ಅವ್ರದ್ದು ಏನು ಅಭಿಪ್ರಾಯ ಆಯ್ತಪ್ಪ ಅಂದ್ರೆ, ನೀವು ಸ್ವಾಮಿಗಳಿಗೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಜೊತೆಗಿರ್ತೀರಿ, ಅವ್ರು ತಿದ್ದೋದಿಲ್ಲ, ಬರೀ ನೀವು ಆಗೋದಿಲ್ಲ. ನಾವೇನಿರ್ತಿದ್ವಪ್ಪ ಅಂದ್ರೆ ಇಲ್ಲಿ ಇರ್ತಿದ್ವಿ, ಬೆಳಿಗ್ಗೆ ಬರ್ತಿದ್ವಿ, ಹೋಗಿದ್ವಿ. ಆದ್ರೆ ಏನ್ ಸಾಧ್ಯ ಆಯ್ತು ಅವ್ರನ್ನ ಕುಂದಿರ್ಸ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಬಂದ್ರೆ 9 ಗಂಟೆವರೆಗೂ ತಿಂತಿದ್ವಿ. ಅಕಸ್ಮಾತ್ ರಾತ್ರಿ 10 ಗಂಟೆಗೆ ಬಂದ್ರೆ 1 ಗಂಟೆವರೆಗೂ ತಿಂತಿದ್ವಿ. ಹೂ ಅಂತಿದ್ರು. ಅವಾಗೆಲ್ಲ ಇದ್ದಿದ್ರಾಗ ಏನೋ ಒಂದ್ ಈಡ್ ಸುಧಾರಿಸಿದ್ರು. ಈಗ ಇತ್ತಿತ್ತಾಗ ಒಂದು ವಿಚಾರ ಕ್ಲಿಯರ್ ಆಗಿ ನಾನು ಹೇಳ್ಬೇಕಾಗತ್ತೆ. ಬೆಟ್ಟಪ್ಪರ ಎಲ್ಲಿ ಹೋದ್ರಿ ಅವರು? ನನಗೆ ಈ ಟ್ರಸ್ಟ್ನಲ್ಲಿ, ಈ ಕಾಲಂನಲ್ಲಿ ಏನೇ ತಪ್ಪು ಮಾಡಿದ್ರೆ ಯಾರನ್ನ ತೆಗಿಯೋ ಅಧಿಕಾರ ಐತಿ ಮೆಜಾರಿಟಿ ಪ್ರಕಾರ, ಅದನ್ನ ತೆಗೆದುಹಾಕ್ರಿ, ಅದನ್ನ ಅಮೆಂಡ್ಮೆಂಟ್ ಮಾಡ್ರಿ ಅಂದ್ರು. ಆದ್ರೆ ಅದು ಎಲ್ಲ ಮೀಟಿಂಗ್ನಾಗ ಹೇಳಲಿಲ್ಲ, ನನ್ನ ಹತ್ರ ಪರ್ಸನಲ್ ಹೇಳ್ತಿದ್ರು. ನಾನು ಬುದ್ಧಿ ಅದೆಲ್ಲ ಮಾಡಕ್ ಬರೋದಿಲ್ಲ, ಯಾಕೆ ಯೋಚನೆ ಮಾಡ್ತೀರಿ, ನಾನು ತೆಗೆದುಹಾಕಿದ್ರಿ ಹೆಂಗೆ ನೋಡ್ರಿ. ಮಾನ್ ಸ್ವಾಮಿಗಳು ಅದಾರ, ಅವ್ರು ಗದ್ಗೆ ಮಾಡೇವಿ. ಸಿದ್ಲಿಂಗ ಸ್ವಾಮಿಗಳು ಬಹಳ ಹೇಳ್ಬೇಕಪ್ಪ ಅಂದ್ರೆ ಸಿದ್ಲಿಂಗ ಸ್ವಾಮಿಗಳು ಬಹಳ ಕೆಲಸ ಮಾಡ್ಯಾರ. ಅವ್ರ ಬಗ್ಗೆ ನಾವು ಹೊಗಳ್ಬೇಕು. ಅವ್ರು ಅಷ್ಟು ಸರಳ ಸಾಮಾನ್ಯವಾಗಿ ಎಲ್ಲಾ ಕೆಲಸ ಮಾಡಿದ್ರು. ಆದ್ರೆ ದುರ್ದೈವ ಏನಾಯ್ತಪ್ಪ ಅಂದ್ರೆ, ಈ ಮಠ ದೊಡ್ಡ ಬೆಳೆದ ಸಮಾಜ ಮುಂದೆ ಈ ದೊಡ್ಡದಾಗಿ ಬೆಳೆದ ನಾವು ಸಣ್ಣ ರಕ್ಕವೆ ಅಂತ ಕೆಲವು ಸ್ವಾಮಿಗಳು ಅವ್ರನ್ನ ಬರ್ಪಸ್ಸಾಗಿ ದಾರಿ ಬಿಡಿ ಅವ್ರನ್ನ ತೆಪ್ಸಿದ್ರ ಹೊರತು ಅವ್ರು ಇವತ್ತಿಗೂ ಅಂತಾರ, ಅಣ್ಣರೇ ನಾನ್ ತೆಪ್ಪ ಮಾಡಿದೆ, ಆದ್ರೆ ನನಗೇನ್ ದಾರಿ ತೆಪ್ಪಿಸಿದ್ರು ನಾನು ತೆಪ್ಪ ಮಾಡೀನಿ, ನಿಮ್ ತೆಗೆದಿರೋದ್ರಿಂದ ಬೇಜಾರಿಲ್ಲ. ಈಗ 4 ದಿವಸ ಮುಂಚೆನೂ ಮಾತಾಡೇನೆ ನಾನು ಅವ್ರ ತಕ್ಕೆ. ಆದ್ರೆ ನಾನು ಯಾರ ಮೇಲೆ ಇವತ್ತು ವಚನಾನಂದ ಸ್ವಾಮಿಗಳ ಮೇಲೆ ನಾ ಏನ್ ದ್ವೇಷ ಇಲ್ಲ. ನಮ್ಮ ದ್ವೇಷ ಇರೋದು ನೀವ್ ಏನ್ ಮಾಡ್ಬೇಕಾಯ್ತು, ಏನ್ ಮಾಡಕ್ ಕೊಟ್ಟಿದ್ವಿ, ನೀವ್ ಏನ್ ಮಾಡಿದ್ರಿ, ಏನ್ ಮಾಡ್ತಾ ಇದ್ರಿ ಅಷ್ಟೇ ನಾವು ಕೇಳೋದು. ನಾವೇನ್ ಅವರಪ್ಪ ಹಿಂಗಾಗಿ ನಾವು ಎಲ್ಲ ಪ್ರಯತ್ನ ಮಾಡಿದ್ರೆ 6 ತಿಂಗಳಿಂದ ಅದು ಏನ್ ಹೇಳಿದ್ರು, ನೀವೇನೋ ಈಗ ಟ್ರಸ್ಟ್ಗಳಿದ್ದೀರಪ್ಪ, ನನ್ನ ಪರವಾಗಿ ಇದೀರಿ, ಮುಂದೆ ನೀವ್ ಇಲ್ದಾಗ ಏನಕತಿ, ಬೇರೆಯವ್ರು ಬಂದ್ರು ನನ್ ತೆಗೆದಾಕಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಯಾಕೆ ತೆಗೆದಾಕ್ತಾರಿ ಅಂತ ಅವ್ರಿಗೆ ಏನಿತ್ತು ಮನುಷ್ಯನಿಗಿತ್ತು. ನಾನು ಏನ್ ಕೆಲಸ ಮಾಡ್ಬೇಕಂತ ಉದ್ದೇಶ ಐತೆ, ಆ ಕೆಲಸ ಉದ್ದೇಶ ಮಾಡಿದಾಗ ಇವ್ರು ಯಾರು ಇರೋದಿಲ್ಲ, ನನ್ನ ಕೈಗೆ ಹೋಲ್ಡಿಂಗ್ ಬೇಕಂತ ಅವ್ರಿಗೆ ಇತ್ತು. ಅದನ್ನ ಅವ್ರ ಜಾಗ ಭದ್ರ ಮಾಡ್ಕೊಳಕೋಸ್ಕರ ಇವ್ರನ್ನ ಚೇಂಜ್ ಮಾಡ್ರಿ. ಇವ್ರು ರಾಜೀನಾಮೆ ಕೊಟ್ಟಿದ್ರು, ಬೆಟ್ಟಪ್ಪರವ್ರು ರಾಜೀನಾಮೆ ಕೊಟ್ಟಿದ್ರು, ದಿಂಡೂರವ್ರು ಕೊಟ್ಟಿದ್ರು. ಆದ್ರೆ ನಾವು ಯಾವತ್ತೂ ಯಾರನ್ನು ಒಪ್ಪಿಗೆ ಅಂದಿಲ್ಲ. ಅವ್ರು ಹೇಳಿದ್ರು ಇದೆ, ಅವ್ರನ್ನ ಯಾಕೆ ತೆಗೆದಿಲ್ಲ, ನಾವ್ ಹೇಳಿದ್ರೆ ಹಾಕ್ಬೇಕು, ಕೊನೆಗೆ ಸೋಲ್ ಟ್ರಸ್ಟಿ ಆಗ್ಬೇಕು. ನನಗೆ ಅಧಿಕಾರ ಕೊಟ್ರೆ ನಾನ್ ನಡೆಸ್ತೇನೆ, ನೀವು ಯಾರೂ ಬೇಕಾಗಿಲ್ಲ, ನಾನೊಬ್ಬನ್ ನಡೆಸ್ತೇನೆ, ಇನ್ನೂ ಬೆಳೆಸ್ತೇನೆ, ನನಗೆ ಪೂರ ಅಧಿಕಾರ ಕೊಡ್ಬೇಕು. ನೀವೀಗ ಇವತ್ತು ಹೊಸ ಟ್ರಸ್ಟ್ಗಳು ಬಂದು ನಾ ಏನೋ ಮಾಡಿದೆ ಅಂತ ನನ್ನೇ ತೆಗೆದು ಬಿಟ್ರೆ ನಾನು ಮುಂದೆ ನಾನು ವಯಸ್ಸಾದ್ಮೇಲೆ ನನ್ನ ಜೀವನ ಹೆಂಗೆ, ನನ್ನ ಫ್ಯೂಚರ್ ಹೆಂಗೆ? ಇವ್ರು ಆತರ ನೀವು ತಪ್ಪು ಮಾಡಿದ್ರೆ ಆಗುತ್ತೆ. ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಿನಾಗ ಇರೋದ್ರಿಂದ ಆ ಕ್ವಶನ್ ನಮಗೆ ಕೇಳ್ತಾ ಇದ್ರು. ಇದನ್ನ ನಾವು ಸಮಾಜದ ಮುಂದೆ ಇಟ್ಟಿದ್ದಲ್ಲ. ಇತ್ತಿತ್ತಾಗ 6 ತಿಂಗಳಿಂದ ಅದನ್ನ ಬಹಳ ಒತ್ತಾಯ ತಂದ್ರು, ನಮಗೂ ಟಾರ್ಚರ್ ಮಾಡಿದ್ರು. ಕೊನೆಗೆ ನವೆಂಬರ್ನಾಗ ಮಾಡ್ಬೇಕು ಅಂದ್ವಿ, ಡಿಸೆಂಬರ್ನಾಗ ಎಲ್ಲರಿಗೂ ಹೇಳಿದ್ವಿ. ಹಿರಿಯರು ಎಲ್ಲರೂ ಬಂದ್ರು ತಿದ್ದಾನ ಅಂತ. ಅವತ್ತಿನ ದಿವಸ ಹರಜಾತ್ರಿ ವಿಚಾರ ಬಿಟ್ಟು ಏನು ಬೇಡ ಅಂತ ಕಳಿಸ್ಬಿಟ್ರು. ಹೋಗ್ಲಿ ಹರಜಾತ್ರಿ ಆಗ್ಲಿ ಬಿಡು ಅಂತ ಸುಮ್ಮನಾದ್ವಿ. ಜನವರಿ 15ನೇ ತಾರೀಕು ಹರಜಾತ್ರಿ ಮಾಡಿದ್ರು. ಯಾವ ಟ್ರಸ್ಟ್ಗಳಿಗೂ ಗೌರವ ಇಲ್ಲ, ಯಾವ ಟ್ರಸ್ಟ್ಗಳು ಹೆಸರಿಲ್ಲ. ಅದು ನಂದು ಹೆಸರು ಹೆಂಗಪ್ಪ ಅಂದ್ರೆ, ಬೆಳಿಗ್ಗೆ 8 ಗಂಟೆಗೆ ಬೆರಣಿಗೆ ಹೊಂಡ್ಬೇಕಾದ್ರೆ ಧ್ವಜ ಹಿಡಿಬೇಕಂತ, ನಾವು ಧ್ವಜ ಹಿಡಿಬೇಕಂತ. ಆದ್ರೆ ಒಬ್ಬ ಟ್ರಸ್ಟಿನೂ ಬರ್ಲಿಲ್ಲ. ನಾನು ಅಲ್ಲಿ ಇರಂಗಿದ್ದಿಲ್ಲ. ಆದ್ರೆ ನಮ್ ಬೀಗರು ಬಂದಿದ್ರು, ಈಗ ಫೋನ್ ಮಾಡಿದ್ರಲ್ಲ, ಅವರು ಫೋನ್ ಮಾಡಿ ನೀವ್ ಹೆದರ್ಬೇಡ್ರಿ, ಅವ್ರು ಸರಿ ಇಲ್ಲ, ತೆಗೀರಿ, ಏನ್ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ನಾವು ಅವರಿಗೆ ಏನ ಯಾವಾಗ ಮಾಡಿದ್ರು, ಇಡೀ ರಾಜ್ಯಾದ್ಯಂತ ಜನ ಕೇಳಾರ ನಮಗೆ, ಏನ್ರಿ ಇದು ಹರ ಜಾತ್ರಿನ ಏನು ವಚನ ಸ್ವಾಮಿ ಜಾತ್ರಿನ, ರಾಜಕಾರಣಿಗಳ ಜಾತ್ರಿನ ಈ ತರ ಕೇಳಕತ್ತಿದ್ರು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ಬೇಡ ಅಂದು ಫೆಬ್ರವರಿ 10ನೇ ತಾರೀಕು ಮೀಟಿಂಗ್ ಕರೆದ್ವಿ. ಟ್ರಸ್ಟ್ಗಳಿಗೆ ಅಷ್ಟೇ ಕರೆದ್ವಿ. ಎಲ್ಲ 30-40 ಜನ ಸೇರಿಸಿ ಸ್ವಾಮಿಗಳಿಗೆ ತಿದ್ದಕ್ ಹೋದ್ರೆ ಅವ್ರಿಗೆ ಸುಮಾರು ಆಗಬಾರ್ದು ಅಂತ ಹೇಳ್ಕೊಂಡು ಒಳಗಡೆ ಕುತ್ಕೊಂಡು ಮಾತಾಡ್ಬೇಕು. ಅಂದ್ರೆ ಆ ಉದ್ದೇಶ ಅವ್ರಿಗೆ ಏನ್ ತಿಳಿತು, ಏನ್ ತಪ್ಪು ತಿಳ್ಕೊಂಡ್ರು, ನಾವು ತಿದ್ದಬೇಕು ಅಂತ ಬಂದ್ರೆ ಅವ್ರು ನನ್ ತೆಗಿತಾರ ಅಂತ ತಿಳ್ಕೊಂಡ್ಬಿಟ್ರು. ಯಾಕಂದ್ರೆ
ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾರ. ನಾನು ತೆಪ್ಪು ಮಾಡೇನಿ, ನಾನು ತೆಗಿತಾರ, ಅದಕ್ಕೆ ಏನಾರ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಅವತ್ತಿನ ದಿವಸ ಯಾರು ಅವ್ರನ್ನ ಸೇರಿಸಿದ್ರು ಒಂದೂವರೆಗೆ ಹರಾಜಾತ್ರಿ ಲೆಕ್ಕ ಕೊಡಕ್ಕೆ ನಮ್ಮ ಟ್ರಸ್ಟಿನ ಮುಂದೆ ಇಷ್ಟು ಕಲೆಕ್ಷನ್ ಆಗಿತ್ರಿ, ಇಷ್ಟು ಇದಾತಿ ಅಂತ ಲೆಕ್ಕ ಕೊಟ್ರೆ ಮುಗಿದೊಕ್ಕತ್ತು. ಆ ಲೆಕ್ಕ ಕೊಡಕ್ ಬರ್ಲಿಲ್ಲ, ಸಭೆ ಕರೆದ್ರು. ಆ ನಮ್ಮ ಮಠದಲ್ಲಿ ಅವ್ರು ಕರಿಯಕ್ಕೆ ಯಾರು, ಅವನ ಒಂದು ವರ್ಷದಕ್ಕೆ ಸುಮ್ಮನೆ ಒಂದು ಕೆಲಸ ಮಾಡಕ್ ನೇಮಿಸಿರೋದು ಅಷ್ಟೇ, ರೊಕ್ಕ ಹಿಡ್ಕೊಂಡು ಲೆಕ್ಕ ಮಾಡಿ ಬರ್ಕಣಕ್ ನೇಮಿಸಿರೋದು. ಆತನ ಬೋರ್ಡ್ ಅಲ್ಲಿ ಸಮಾಜ ಹುಟ್ಟಾಕಿದ್ರ ಬೋರ್ಡ್ ಯಾವ ಇಲ್ಲ, ಆತನ ಬೋರ್ಡ್ ದೊಡ್ಡದಾಗಿ ಬೋರ್ಡ್. ಆತಗೆ MLC ಮಾಡಿಸ್ತಾರೆ, ಇವರು MLC ಮಾಡಿಸ್ತಾರ. ಡಾಕ್ಟರ್ ವೀರಾಪುರ್ ಬಸವರಾಜ್ ಇರ್ಲಿ. ಆಮೇಲೆ ನಾವು 10ನೇ ತಾರೀಕು ನಾವು 3 ಗಂಟೆ ಮೀಟಿಂಗ್ ಸೇರ್ಬೇಕು ಅಂದ್ರೆ ಎಲ್ಲರೂ ಬಂದ್ರೆ ಅಲ್ಲೇ 1.5 ಗಂಟೆ ಜನ ಸೇರ್ಸ್ಯಾರ. ಜನ ಅವ್ರಿಗೆ ಏನ್ರಿ ಹರಾಜ್ ಜಾತ್ರೆಗೆ ಏನ್ ಮಾಡಿದ್ರಿ, ಅವ್ನ್ ಹೊಗಳೋದು ಇವ್ನ ಹೊಗಳೋದು, ಏನ್ ನಮ್ಮ ಮಾನ್ಸ್ವಾಮಿಗಳ್ದು ಏನಾರ ಹೊಗಳಿದ್ರ, ನಮ್ಮ ಧರ್ಮದ ಬಗ್ಗೆ ಏನಾರ ಹೇಳಿದ್ರ, ನಮ್ಮ ಜನಾಂಗದ ಬಗ್ಗೆ ಏನಾರ ಹೇಳಿದ್ರ, ಏನಾರ ಕೇಳಿಬಿಟ್ರೆ ನಾನು ಕಾನೂನು ರೀತಿ ಹೋರಾಡ್ತೇನೆ. OBC ಕಾನೂನು ನಾನು 5 ಲಕ್ಷ ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿ ಆಕ್ಷನ್, ಇವ್ರದ್ದು ಹೆಸರು ನಮ್ದು ಹೆಸರು, ಅದ್ರಾಗ ಇವ್ರ ಹೆಸರು ಬಂದತಿ, ನಾನು ಕಾನೂನು ರೀತಿ ಹೋರಾಡ್ತೇನೆ. ಏನಾದ್ರು ಕೇಳಿದ್ರೆ ನಾನು ಕಾನೂನು, ಯಾವ ಕಾನೂನು ಇಲ್ಲ ಏನಿಲ್ಲ, 900 ಪುಟ ಹೋಗಿ ಹಾಕ್ಯವಿ ಅಂತ ಸುಮ್ಮನೆ ಹೇಳ್ತಾರ. ಇವ್ರು ಏನಾಗೈತಿ ಅಂದ್ರೆ ಅದು ಏನೋ ಅವ್ರಿಗೆ ಬೇಕಾಗಿಲ್ಲ. ಆದ್ರೆ ಅವತ್ತಿನ ದಿವಸ ಫೆಬ್ರವರಿ 10ನೇ ತಾರೀಕಿನ ದಿವಸ ಯಾರು ಅವ್ರನ್ನ ಕರ್ಸಿದ್ರು ಅವ್ರ ಬಾಯಿಗೆ ಬಂದಂಗೆ ಕ್ವಶನ್ ಕೇಳಿದ ತಕ್ಷಣ ಬಾಗ್ಲ ಹಾಕೊಂಡು ಕುತ್ಕೊಂಡ್ರು. ಬಾಗ್ಲು ತೆಗಿಲೇ ಇಲ್ಲ, ಮೀಟಿಂಗ್ ಆಗ್ಲೇ ಇಲ್ಲ, ಕುಂತ್ ಸಾಕಾಗಿ ಹೋದ್ವಿ ಎಲ್ಲ. ಆಮೇಲೆ ಕೊನೆಗೆ 9:09ವರೆಗೆ ನಮ್ಮ ಹಾವೇರಿ ಸಮಾಜದ ಮುಖಂಡರುಗಳು ನಮಗೆ ಹೇಳಿದ್ರು, ನೀವು ಹಂಗೆ ಹೋಗಂಗಿಲ್ಲ, ಬಾಲ್ ತೆಗೆದ್ಮೇಲೆ ಹೋಗ್ಬೇಕು ಅಂತ ಕುತ್ಕೊಂಡ್ರು. ನಮ್ಗೆ ಎಷ್ಟೇ ಕೆಲ್ಸ ಇದ್ವು, ಆದ್ರೆ ನಮ್ಮ ಸಮಾಜದ ಮುಖಂಡರು ಹೇಳ್ತಾರಂತ ನಾವು ಕುತ್ಕೊಂಡ್ವಿ. ಕುಂತು ಬಾಲ್ ತೆಗ್ಸಿ ಬುದ್ಧಿವಾದ ಹೇಳಿದ್ರು. ಆದ್ರೆ ತುಟಿ ಪಿಟಕ್ ಅನ್ಲಿಲ್ಲ, ಬಾಯಿ ತೆಗಿಲಿಲ್ಲ, ಅದಕ್ಕೇನು ಹೇಳಲಿಲ್ಲ. ಎಲ್ಲರೂ ಇದು ಸರಿನಾ, ಇದು ಮಾಡಿದ ತಪ್ಪು ಏನು ಅಂತ ಎಲ್ಲ ಹೇಳಿದ ತಕ್ಷಣ ಸುಮ್ಮನೆ ಕುತ್ಕೊಂಡ್ರು. ಏನೋ ತಿದ್ಕೊಂತಾರ, ಸರಿ ಹೋಗತ್ತೆ ಅಂತ ತಿಳ್ಕೊಂಡು ಮಾರ್ಚ್ 10ಕ್ಕೆ ಮೀಟಿಂಗ್ ಕರೆದ್ವಿ.